ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮತದಾರರ ಪಟ್ಟಿ ಪರಿಷ್ಕರಣೆ, ಸಮಗ್ರ ಪಟ್ಟಿ ಪರಿಷ್ಕರಣೆ. ನೀವು ಈ ದೇಶದಲ್ಲಿ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಪಡೆದುಕೊಳ್ಳಬೇಕು ಅಂದರೆ ಈ SIRಗೆ ಒಳಪಡಬೇಕು. ಈ SIRಗೆ ಒಳಪಡಬೇಕು ಅಂತಂದರೆ ಚುನಾವಣಾ ಆಯೋಗ ಹೇಳಿದಂತಹ ದಾಖಲೆಗಳನ್ನು ಕೊಟ್ಟು ನಿಮ್ಮಲ್ಲಿ ಏನಾದರೂ ವೋಟರ್ ಲಿಸ್ಟಲ್ಲಿ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಸರಿಪಡಿಸಿಕೊಳ್ಳಬೇಕು. ಇದೇನಪ್ಪ ನಾರ್ಮಲ್ ಪ್ರಕ್ರಿಯೆ, ಅದರಲ್ಲಿ ಏನಿದೆ, ಎಲ್ಲ ಕರೆಕ್ಟಾಗಿರುವಾಗ ನಾವ್ಯಾಕೆ ಹೆದರಬೇಕು ಅಂತ ಎಲ್ಲರೂ ಅಂದ್ಕೋಬಹುದು. ಆದರೆ ಕಾಂಗ್ರೆಸ್ ಮಾತ್ರ ಇದಕ್ಕೆ ತುಂಬ ಹೆದರದಂಗೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಈ SIR ಅನ್ನೋದು ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಏನಿದೆ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಡೆದಿದೆ ಅನ್ನೋದು ಈಗ ಕಾಂಗ್ರೆಸ್ನ ಆರೋಪ. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ದಲಿತರು ಇವರ ಮತಗಳು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಬರೋದ್ರಿಂದ ಅಂತಹ ಮತಗಳಿರುವಂತಹ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಒಂದು ಮತದಾನದ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ಗೆ ಚುನಾವಣಾ ಆಯೋಗ ಏಟು ಕೊಡೋದಕ್ಕೆ ರೆಡಿ ಆಗಿದೆ ಅನ್ನೋದು ಸ್ವತಃ ಸಿದ್ದರಾಮಯ್ಯನವರು ಕೂಡ ತಮ್ಮ ಕಾರ್ಯಕರ್ತರಿಗೆ ಹೇಳಿದ್ರು ಈ SIRಗೆ ಸಂಬಂಧಪಟ್ಟಂತಹ ಒಂದು ಅಭಿಯಾನದಲ್ಲಿ. ದಯವಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರ ಎಚ್ಚರಿಕೆಯಿಂದ ಇರ್ರಿ. ನೋಡಿ, ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದರಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ನಿಮ್ಮ ಮತಗಳನ್ನು ಖೋತಾ ಮಾಡಬಹುದು. ಹಾಗಾಗಿ ಯಾರ್ಯಾರಿದ್ದೀರಿ ಎಲ್ಲರೂ ಕೂಡ ಮೈಯೆಲ್ಲ ಕಣ್ಣಾಗಿ ಈ ವಿಚಾರದಲ್ಲಿ ಕಾರ್ಯಕರ್ತರು ಕೆಲಸ ಮಾಡಬೇಕಾಗುತ್ತೆ ಅಂತ ನೀವು ಯಾರಿಗೆ ಕಾಲ್ ಮಾಡಿ ಶಾಸಕರಿಗೆ, ಅವರೆಲ್ಲರೂ ಈಗ SIR ಅಲ್ಲಿ ಬ್ಯುಸಿ. ಮತಕ್ಷೇತ್ರವನ್ನು ಬಿಟ್ಟು ಆ ಕಡೆ ಈ ಕಡೆ ಕದಲ್ತಾ ಇಲ್ಲ. ಒಂದೊಂದು ಮತನೂ ಇಂಪಾರ್ಟೆಂಟು. ಕಾಂಗ್ರೆಸ್ ಶಾಸಕರೆಲ್ಲರೂ ಅವರವರ ಕ್ಷೇತ್ರದಲ್ಲೇ ಬಿಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಎಲ್ಲಿ ಏನಾದರೂ ಎಡವಟ್ಟಾಗ್ಬಿಟ್ಟು ನಮಗೆ ಬೀಳೋ ಮತಗಳು ಎಲ್ಲಿ ಕೋತಾ ಆಗ್ಬಿಡ್ತಾವೋ ಅಂತ ಅಷ್ಟರ ಮಟ್ಟಿಗೆ ಇದಕ್ಕೆ ಇಂಪಾರ್ಟೆನ್ಸ್ ಇದೆ. ನೀವು ವೀಕ್ಷಕರೇ, ನೀವು ಮತದಾರರು, ನೀವು ಒಂದು ಸ್ವಲ್ಪ ಯಾಮಾರಿದ್ರು ನಿಮ್ಮ ವೋಟ್ ಡಿಲೀಟ್ ಆಗುತ್ತೆ. ಬಿ ಕೇರ್ಫುಲ್. ನಾನು ಎದುರಿಸ್ತಾ ಇಲ್ಲ, ಮುಂಜಾಗ್ರತೆ ವಹಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಯಾಕೆ SIR ಅಂದ್ರೆ ಕೆಲವರು ಹೆದರ್ತಾ ಇದ್ದಾರೆ, ಯಾಕೆ SIR ಅಂದ್ರೆ ಪಕ್ಷಗಳಿಗೆ ಇಂತಹ ಭೀತಿ ಶುರುವಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ SIR ವಾರ್. ಕಾಂಗ್ರೆಸ್ಗೆ ಡೌಟ್ ಯಾಕೆ? ಕರ್ನಾಟಕದಲ್ಲೂ ಶುರುವಾಯಿತು SIR ಬಿರುಗಾಳಿ. ನಾಳೆಯಿಂದ ಮನೆ ಮನೆ ಮತದಾರರ ಪಟ್ಟಿ ಪರಿಷ್ಕರಣೆ. ಉತ್ತರ ಪ್ರದೇಶದಲ್ಲಿ 2 ಕೋಟಿ ವೋಟ್ಗಳು ಡಿಲೀಟ್. ಪಶ್ಚಿಮ ಬಂಗಾಳದಲ್ಲಿ 83 ಲಕ್ಷಕ್ಕೂ ಹೆಚ್ಚು ವೋಟರ್ಸ್ ಮಾಯ. ರಾಜ್ಯದಲ್ಲೂ ಶುರುವಾಯಿತು ವೋಟ್ಗಳಿಗೆ ಕತ್ತರಿ ಬೀಳುವ ಭಯ. ನಕಲಿ ವಿರುದ್ಧ ಆಯೋಗ ಆಪರೇಷನ್. ಕಾಂಗ್ರೆಸ್ ಫುಲ್ ಟೆನ್ಷನ್. ಇದೊಂದು ರಾಜಕೀಯ ಪಿತೂರಿ ಅಂತ ಕೈಪಡೆ ಕಳವಳ. ಸಣ್ಣ ಅಂತರದಲ್ಲಿ ಗೆಲ್ಲುವ ಕ್ಷೇತ್ರಗಳೇ ಟಾರ್ಗೆಟ್ ಮಾಡಿ ತಂತ್ರ. SIR ನೆಪದಲ್ಲಿ ಅಲ್ಪಸಂಖ್ಯಾತರನ್ನ ಕಿತ್ತಾಕುವ ದೊಡ್ಡ ಷಡ್ಯಂತ್ರ. ಎಚ್ಚರ ವಹಿಸ್ತಿದ್ರೆ ರಾಜಕೀಯ ವಿನಾಶ ಅಂತಿದೆ ಕಾಂಗ್ರೆಸ್. ಪಾರದರ್ಶಕ ಚುನಾವಣೆಗೆ SIR ಅಗತ್ಯ ಅಂತ ಬಿಜೆಪಿ ವಾದ ಮಾಡ್ತಾ ಇದ್ರೆ ಸೋಲಿನ ಭಯದಲ್ಲಿ ಜನರ ದಿಕ್ಕು ತಪ್ಪಿಸುವ ತಂತ್ರ ಅಂತ ಕೇಸರಿ ಪಡೆ ವಾದಕ್ಕಿಳಿದಿದೆ. ಎಸ್ ವೀಕ್ಷಕರೇ, ಹೆದರ್ಬೇಕಾಗಿಲ್ಲ. ಹಾಗಂತ ನೀವು ನಿರ್ಲಕ್ಷ್ಯ ವಹಿಸಿದ್ರೆ ನೀವು ಮತದಾನ ಮಾಡುವ ಹಕ್ಕನ್ನು ಕಳ್ಕೊಳ್ಬೇಕಾಗತ್ತೆ. ಬಿ ಕೇರ್ಫುಲ್. ಮತದಾರರೇ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ. ಆಧಾರೋ, ಜನ್ಮ ಪ್ರಮಾಣ ಪತ್ರನೋ, ಪಾಸ್ಪೋರ್ಟೋ ಇಟ್ಕೊಳ್ಳಿ. ಈಗ ಪಾಸ್ಪೋರ್ಟ್ಗೂ ಕೂಡ ದೊಡ್ಡ ಚರ್ಚೆ ಶುರುವಾಗ್ಬಿಟ್ಟಿದೆ. ಪಾಸ್ಪೋರ್ಟ್ಗೂ ಕೂಡ ವ್ಯಾಲ್ಯೂ ಇಲ್ಲ ಅನ್ನೋ ಥರದಲ್ಲಿ ಚರ್ಚೆ ಶುರುವಾಗಿದ್ದು, ಪಾಸ್ಪೋರ್ಟ್ಗೂ ವ್ಯಾಲ್ಯೂ ಇಲ್ಲ ಅಂತ ಅಂದಮೇಲೆ ಹೊರದೇಶದಲ್ಲಿ ನಾವೇನು ಮಾಡಬೇಕಪ್ಪ ಅಂತ ಭಾಳ ಜನ ಡಿಬೇಟ್ ಮಾಡ್ತಿದ್ದಾರೆ. ಅದು ಇವತ್ತಿನ ಡಿಬೇಟ್ ಅಲ್ಲ. ಹೊಸದಾಗಿ ಸೇರ್ಪಡೆಗೊಳ್ತಾ ಇರೋರು, ನೀವು ವೋಟರ್ಸ್ 18 ವರ್ಷ ಆದವರು ತಮ್ಮ ವೋಟಿಂಗ್ ಪವರನ್ನು ಕಳಿಸ್ಕೊಳ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಸೇರ್ಪಡೆ ಆಗೋರು
ತಮ್ಮ ಮತದಾರರ ಪಟ್ಟಿ ವಿವರ ದಾಖಲೆಗಳನ್ನ ಒದಗಿಸಬೇಕು. ಮುಂಚಿತವಾಗಿ ಮತದಾರರ ವಿವರಗಳಿರುವಂಥ ಫಾರ್ಮ್ ಕೊಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ವಿಳಾಸ ಮತ್ತು ಫೋಟೋ ಸರಿಯಾಗಿದೆ ಅಂತ ಗಮನಿಸಿಕೊಳ್ಳಿ. ವಿವರಗಳು ತಪ್ಪುಗಳಾಗಿದ್ದರೆ ಅಲ್ಲಿಯೇ ಸರಿಪಡಿಸಿಕೊಳ್ಳಿ. ಯಾರಾದರೂ ಹೊಸದಾಗಿ 18 ವರ್ಷ ತುಂಬಿದವರಿದ್ದರೆ ಅಥವಾ ಮದುವೆಯಾಗಿ ಗಂಡನ ಮನೆಗೆ ಬಂದವರಿದ್ದರೆ ಅವರ ಹೆಸರನ್ನು ಸೇರಿಸಿಕೊಳ್ಳೋದು, ಅಡ್ರೆಸ್ ಚೇಂಜ್ ಮಾಡೋದು, ಈ ಥರ ಭಾಳ ಪ್ರೊಸೀಜರ್ಸ್ ಇದ್ದಾವೆ. ಅದ್ರ ಬಗ್ಗೆ ಇವತ್ತಿನ ಡಿಸ್ಕಷನ್ನಲ್ಲಿ ನಾವು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಭಯ ಯಾಕೆ ಬೇಕು, ಭಯ ಯಾಕೆ ಬೇಡ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ SIR ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಪೊಲಿಟಿಕಲ್ ಲೀಡರ್ಸ್. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಾಳೆ 30ನೇ ತಾರೀಕು ಜೂನ್ನಿಂದ 29ನೇ ತಾರೀಕುವರೆಗೂ ಪ್ರತಿಯೊಂದು ಮನೆಗೂ, ಹಾಗಾದರೆ ಮತದಾರರ ಮನೆಗೂ ನಮ್ಮ BLOಗಳು 2 ಸೆಟ್ ಎನ್ಯುಮರೇಷನ್ ಫಾರ್ಮ್ ಪ್ರತಿಯೊಂದು ಮತದಾರರಿಗೆ ತೊಗೊಂಡೋಗಿ ವಿತರಣೆ ಮಾಡ್ತಾರೆ. ಇದು ಅವರು ಮನೆಗೆ ವಿತರಣೆ ಮಾಡಿದಾರಾ ಎಂಬುದಕ್ಕೋಸ್ಕರವಾಗಿ ಸ್ಟಿಕ್ಕರ್ಸ್ ಮಾಡಲಾಗಿದೆ. ಆ ಸ್ಟಿಕ್ಕರನ್ನು ನಾನು ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೀನಿ, ಸಾಫ್ಟ್ ಕಾಪಿ ಹಾಕಿಟ್ಟಿದ್ದೀನಿ. ಈ ಸ್ಟಿಕ್ಕರ್ ಈ ರೀತಿ ಇರ್ತದೆ. ದಿಸ್ ಈಸ್ ದ ಸ್ಟಿಕ್ಕರ್. ಇದು ಈ ಸ್ಟಿಕ್ಕರ್ ಮನೆಗೆ ಹಂಚಿದ್ದಾರೆ ಫಾರ್ಮನ್ನು ಎಂಬುದಕ್ಕೆ ಇದು ಒಂದು ಪ್ರತಿ ಮನೆಗೂ ಹಂಚ್ತಾರೆ. ನಮ್ಮ ರಾಜ್ಯದಲ್ಲಿ 1,88,00,000 ಚಿಲ್ಲರೆ ಮನೆಗಳಿದ್ದಾವೆ. ಈ ಸ್ಟಿಕ್ಕರನ್ನು ಅಷ್ಟು ಸ್ಟಿಕ್ಕರ್ ಪ್ರಿಂಟ್ ಮಾಡಿ 1,80,00,000 ಸ್ಟಿಕ್ಕರ್ ಪ್ರಿಂಟ್ ಮಾಡಿ ನಾನು ಎಲ್ಲ BLO ಕಳಿಸ್ಕೊಟ್ಟಿದ್ದಾನೆ. ಮನೆಯಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿದ ನಂತರ ಆ ಮನೆ ಬಾಗಿಲಿಗೆ ಈ ಸ್ಟಿಕ್ಕರನ್ನು ಹಂಚಿಸಬೇಕೆಂದು ಸೂಚನೆಯನ್ನು ಕೊಟ್ಟಿದ್ವಿ. ಅವರಿಗೆ ಟ್ರೈನಿಂಗ್ ಕೊಡಲಾಗಿದೆ. ಇದು ಯಾರು ಮನೆಯಲ್ಲಿ ಮತದಾರರು ಇದ್ದಾರೆ, ಯಾರು ಮನೆಯಲ್ಲಿ ವಿತರಣೆ ಮಾಡಲಾಗಿದೆ ಅವರಿಗೆ ಹಂಚುವ ಸ್ಟಿಕ್ಕರ್. ಮತ್ತು ಇದು ರೆಡ್ ಕಲರ್ ಸ್ಟಿಕ್ಕರ್, ಇದು ಇನ್ನೊಂದು ಪ್ರಿಂಟ್ ಮಾಡಿದ್ವಿ. ಯಾರು ಮನೆ ಲಾಕ್ ಆಗಿದೆ ಅಂಥವ್ರ ಮನೆಯಲ್ಲಿ ಈ ಸ್ಟಿಕ್ಕರ್ನ ಹಂಚಬೇಕು. ಈ ಸ್ಟಿಕ್ಕರ್ಲಿ ಏನಿರ್ತದೆ ಅಂತ ಕೇಳಿದರೆ BLO ಗೈಡ್ಲೈನ್ಸ್ ಪ್ರಕಾರ 3 ಸಾರಿ ವಿಸಿಟ್ ಮಾಡಬೇಕೆಂದಿರ್ತದೆ. ಸೊ ಮೊದಲ ವಿಸಿಟ್ ಯಾವಾಗ, ನೆಕ್ಸ್ಟ್ 2ನೇ ವಿಸಿಟ್ ಯಾವಾಗ ಅವ್ರು ಬರ್ತಾರೆ, 3ನೇ ವಿಸಿಟ್ ಯಾವಾಗ ಬರ್ತಾರೆ ಎಂಬ ಮಾಹಿತಿಯನ್ನು ಮತದಾರರಿಗೆ ನೀಡುವ ಸಂಬಂಧವಾಗಿ ಈ ಸ್ಟಿಕ್ಕರನ್ನು ಲಾಕ್ಡ್ ಹೌಸಸ್ಗೆ ನಾವು ಹಂಚಿಸ್ತೀವಿ. ಈ ಮಾಹಿತಿಯನ್ನು ನಾವು ತಮಗೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಹೋದ ಸಾರಿ ಅಭ್ಯರ್ಥಿಗಳಾಗಿದ್ದವರಿಗೆ, ಲೋಕಸಭಾ ಸದಸ್ಯರಿಗೆ, ಲೋಕಸಭಾ ಅಭ್ಯರ್ಥಿ ಆಗಿದ್ದಂಥವ್ರಿಗೆ ಅವ್ರಿಗೆ ಮಾತಾಡ್ತಕ್ಕಂಥದ್ದು. ನೀವು ಇದು ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ. ಇದು ಅಳಿವು ಉಳಿವಿನ ಪ್ರಶ್ನೆ. ಅನೇಕ ಜನ 3,000ದಲ್ಲಿ ಗೆದ್ದಿದ್ದಾರೆ, 4,000ದಲ್ಲಿ ಗೆದ್ದಿದ್ದಾರೆ, 5,000ದಲ್ಲಿ ಗೆದ್ದಿದ್ದಾರೆ, 1,000ದಲ್ಲಿ ಗೆದ್ದಿದ್ದಾರೆ. ಒಂದು ಓಟ್ನಿಂದ ಕೃಷ್ಣಮೂರ್ತಿ ಸೋತೋದ. ಒಂದು ಓಟ್ನಿಂದ ಕೃಷ್ಣಮೂರ್ತಿ ಇಲ್ಲ ಬಂದಿದ್ದಾನ, ಒಂದು ಓಟ್ನಿಂದ ಸೋತ. ಈಗ ನಿಮಗೆ ಯಾರು ನಿಮಗೆ ಮತ ಹಾಕ್ತಾರೆ ಅವ್ರನ್ನ 1,000, 2,000, 3,000, 4,000, 5,000, 10,000 ಕೂಡ ಕಿತ್ತಾಕ್ತಕ್ಕ BJP ಅವರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಕಾಂಗ್ರೆಸ್ ನಾವು SIR ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೋಟರ್ ರೋಲ್ ರಿವಿಷನ್ ಇಸ್ ಕಂಪಲ್ಸರಿ ಅಂಡ್ ಇಟ್ ಇಸ್ ದ ರೈಟ್ ಆಫ್ ದ ಎಲೆಕ್ಷನ್ ಕಮಿಷನ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜಿನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. ಸೊ ಅದರಿಂದ ನೀವು SIR ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿರೋದು. ಆದರೆ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಇವತ್ತು ನೋಡೋಣ ಏನು ಮಾಡ್ಬೋದು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ ನಾವು ಮುಂದಿನ ಕ್ರಮವನ್ನು ಸುಮಾರು. ಸರ್, ಈಗ ವೋಟರ್ ಲಿಸ್ಟ್ ಪರಿಷ್ಕರಣೆ ಬಹಳ ವರ್ಷಗಳಿಂದ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ ಅದು. ನಮಗೆ ಸ್ವತಂತ್ರ ಬಂದಾಗಿಂದನೂ ಕೂಡ ಯಾರು